ಸರ್, ಈಗ ಪ್ರಿಯಾಂಕಾ ಖರ್ಗೆ ಅವರು RSSನ ದೆವ್ವಕ್ಕೆ ಹೋಲಿಕೆ ಮಾಡ್ತಾರೆ. RSS ಅಂದರೆ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ ಸರ್. ಅವರಿಗೆ ದಿನ ಬೆಳಗ್ಗೆ ಆದರೆ RSS ಕಣ್ಣು ಮುಂದೆ ಬರುತ್ತೆ. ತಂದೆಯವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ, ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಅವರು ಯಾವತ್ತೂ ಈ RSS ಬಗ್ಗೆ ಟೀಕೆ ಮಾಡಿದವರಲ್ಲ. ಅವರು ಕೂಡ ಆ ಒಂದು RSS ಕಾರ್ಯಕ್ರಮಕ್ಕೆ ಭಾಗವಹಿಸ್ತರು, ಒಳ್ಳೆ ಮಾತಾಡಿರುವಂಥವ್ರು RSS ಬಗ್ಗೆ. ಇವರಿಗೆ ಏನಾಗ್ಬಿಟ್ಟಿದೆ ಅಂದರೆ ಈಗ ಸೀಟ್ ಖಾಲಿ ಆಗ್ತದೆ ಸಿದ್ದರಾಮಯ್ಯಂದು. ಆ ಸೀಟ್ ಖಾಲಿ ಆಗಿರೋದು ದಲಿತರು ಅಂತೇಳಿ ನಮ್ಮ ಪರಮೇಶ್ವರ್ ಕಾಂಪಿಟೇಷನ್ ಇಟ್ಬಿಟ್ಟಾರೆ ಅವ್ರಿಗೆ, ನಾನು ಆಗಬೇಕು ಅಂತ. ಅದಕ್ಕೆ ನಾನು ಯಾಕಾಗೋದು AICC ನಮ್ಮಪ್ಪ ಅಧ್ಯಕ್ಷರು, ನಮ್ಮಪ್ಪ ಆಗೋಕ್ಕಾಗಲಿಲ್ಲ 40 ವರ್ಷ ಈ ಪಕ್ಷಕ್ಕೆ ದುಡಿದು. ಈಗೇನೋ ಒಂದು ಅವಕಾಶ ಸಿಕ್ಕಿದೆ, ಆ ಟೆನಿಕಾಸ್ಟ್ ನಾನು ಆಗಬೇಕು ಅಂತೇಳಿ ಈ ರೀತಿ ಹೇಳಿಕೆ ಕೊಟ್ಟರೆ ರಾಹುಲ್ ಗಾಂಧಿನ ಪ್ಲೀಸ್ ಮಾಡ್ಬೋದು ಅಂತ. ಆದರೆ ಇಲ್ಲಿ DK ಶಿವಕುಮಾರ್ ಅವರೇ 1000 ಕೋಟಿ ಖರ್ಚು ಮಾಡಿ ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರು ಕೂತವ್ರೆ. ಇದೆಲ್ಲ ಗೊಂದಲದಲ್ಲಿ RSSನ ಬೈಯುವಂಥ ಒಂದು ಚಾಲಿ ಹಿಡ್ಕೊಂಡವ್ರೆ. ಯಾವಾಗಲೂ ಯಾವುದೇ ಒಂದು ಸಂಸ್ಥೆ ಬಗ್ಗೆ ಮಾತಾಡೋ ರೀತಿಯಲ್ಲಿ ತೂಕ ಇರಬೇಕು. ಒಬ್ಬ ರಾಜಕಾರಣಿಗೆ ನಾನು ಮಾತಾಡ್ತೀನಿ ಅಂದರೆ ಗೌರವವಾಗಿ ಮಾತಾಡಬೇಕು. ಅದಕ್ಕೆ ದವ್ವಕ್ಕೆ ಹೋಲಿಕೆ ಮಾಡಿದ್ರೆ ಅದೇನೆಂದರೆ ಮನುಷ್ಯನ ಮನಸ್ಸಲ್ಲಿ ಏನಿರುತ್ತೆ, ಅಂತರಾಳದಲ್ಲಿ ಏನಿರುತ್ತೆ ಅದು ಈಚೆಗೆ ಬರುತ್ತೆ. ಅವ್ರ ಮನಸ್ಸೇ ದವ್ವ. ಅದಕ್ಕೆ ಈ ರೀತಿ ಹೇಳಿಕೆ ಕೊಡ್ತಾರೆ. RSS 100 ವರ್ಷವನ್ನು ತುಂಬಿಸಿ ಇವತ್ತು ಸೆಲೆಬ್ರೇಷನ್ 100 ಇಯರ್ಸ್ ಸೆಲೆಬ್ರೇಷನ್ ಮಾಡ್ತಾರೆ. ಇಡೀ ದೇಶದಲ್ಲಿ 100 ವರ್ಷದಿಂದ ಎಲ್ಲ ಸಂದರ್ಭದಲ್ಲೂ ಇಂದಿರಾ ಗಾಂಧಿ ಬ್ಯಾನ್ ಮಾಡಿದ್ರು, ಎಮರ್ಜೆನ್ಸಿ ಟೈಮಲ್ಲಿ ಎಲ್ಲ ಸಂದರ್ಭದಲ್ಲಿ ಬ್ಯಾನ್ ಮಾಡಿದ್ರು. RSSನ ಏನು ಅಲ್ಲಾಡ್ಸ್ಕೊಳ್ಳೋಕ್ಕಾಗಿಲ್ಲ. ಅದೊಂದು ಜನಪರವಾಗಿ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಇರುವಂಥದ್ದು ಹಿಂದೂ ರಾಷ್ಟ್ರ ನಮ್ಮ ಭಾರತ ದೇಶ. ಅಂಥ ಒಂದು ರಾಷ್ಟ್ರದ ಒಂದು ಹಿಂದುತ್ವವನ್ನು ಉಳಿಸ್ಕೊಂಡಿರೋದು. ಇವತ್ತು ಏನಾಯಿತು, ಪಾಕಿಸ್ತಾನ 2 ಭಾಗ ಆಯಿತು, ವಿಭಜನೆ ಆಯಿತು. ವಿಭಜನೆ ಆದಮೇಲೆ ಏನಾದರೂ 33% ಹಿಂದೂ ಇದ್ದವರು ಎಲ್ಲರನ್ನೂ ಕೊಂದರು. ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ, ಎಲ್ಲ ಹಿಂದೂಗಳನ್ನು ಕೊಲ್ತಾವ್ರೆ. ತಿರ್ಗಾ ಅಲ್ಲೊಬ್ಬ ಇರೋನು ಮೊನ್ನೆ ಹೊಸ ಸರ್ಕಾರ ಬಂದಾಗ ಹೇಳ್ತಾರೆ ಇಂಡಿಯಾ ದೇಶನೇ ಮುಸಲ್ಮಾನರಿಗೆ ರಕ್ಷಣೆ ಇಲ್ಲ ಅಂತ. ಅಂದರೆ ಹೇಳಿಕೆಗಳು ಯಾವ ರೀತಿ ಇರ್ತವೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಅಖಂಡ ಭಾರತ ಇತ್ತು, ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇತ್ತು, ಅಫ್ಘಾನಿಸ್ತಾನ ಇತ್ತು, ಅಲ್ಲೆಲ್ಲ 40% ಹಿಂದೂಗಳಿದ್ರು. ಎಲ್ಲರೂ ಸಾಯಿಸಾಕಿದ್ರು ಇವರು. ಯಾರು ಈ ಮೂಲಭೂತವಾದಿಗಳಿದ್ದಾರೆ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಲ್ಲಿ ಎಲ್ಲ ಮುಸಲ್ಮಾನರುಗಳು ಹಿಂದೂಗಳನ್ನು ಸಾಯಿಸಾಕಿದ್ರು. ಇವತ್ತು ಕರ್ನಾಟಕದಲ್ಲೂ ಇಂಡಿಯಾದಲ್ಲೂ ಇದೇ ಥರ ಮಾಡಬೇಕು ಅನ್ನೋದು ಈ ರಾಹುಲ್ ಗಾಂಧಿದು ಒಂದು ಷಡ್ಯಂತ್ರ. ಅದು ಕೇಳ್ರಿ, ಇವರು RSS ಬಗ್ಗೆ ಮಾತಾಡಬೇಕಾದ್ರೆ ಇದು ನೋಂದಣಿ ಮಾಡೋದು ಬಿಡೋದು ನಮಗೆ ಬಿಟ್ಟಿದ್ದು, ಸಂಘಕ್ಕೆ ಬಿಟ್ಟಂಥ ವಿಚಾರ ಅದು. ಇವ್ರ ಹತ್ರ ನಾವೇನು ತಿಳ್ಕೊಬೇಕಾ? 100 ವರ್ಷ ನಡೆಸೋರಿಗೆ ಗೊತ್ತಿಲ್ವಾ? ಇನ್ನು ಕುನ್ನಿ ಈತ 35-40 ವರ್ಷದಿಂದ ಇರೋನು ಈತ. ಇದನ್ನ ವಯಸ್ಸೆಷ್ಟು? 40 ವರ್ಷ. ಕುನ್ನಿ ಇದು ಇನ್ನು ಅಪ್ಪ ಮಾತಾಡ್ತಾರ. ಇನ್ನು AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡಿ ನಾನು ಕಾಮೆಂಟ್ಸ್ ಮಾಡ್ತಿದ್ದೆ. ಹಿಂದೂಗಳಿಗೆ ರಕ್ಷಣೆ ಕೊಡುವಂಥ ಒಂದು ಸಂಘ ಕಟ್ಕೊಂಡಿದ್ರೆ ಇವ್ರಿಗೆ ಯಾಕೆ ಮೈಯೆಲ್ಲ ಉರಿತದೆ? ಅದರಿಂದ ಇದಕ್ಕೆ ಉತ್ತರ ಕೊಡ್ತಾರೆ. ನಮ್ಮ ಪಕ್ಷದಲ್ಲಿ ಸಮರ್ಥರಿದ್ದಾರೆ, ಸಂಘದಲ್ಲೂ ಸಮರ್ಥರಿದ್ದಾರೆ. ಕಾಲ ಬಂದಾಗ ಉತ್ತರ ಕೊಡ್ತಾರೆ. ಕಲಬುರಗಿಯಲ್ಲಿ ಮೂಟೆ ಕಟ್ಟಿ ಸಮುದ್ರಕ್ಕೆ ಹಾಕ್ತಾರೆ. ಇನ್ನು ರಾಜಕೀಯವಾಗಿ ಲಾಸ್ಟ್ ಮಳೆನ ಹೊಡಿತಾರೆ ಈ ಸಲ ಎಲೆಕ್ಷನ್ಗೆ. ಕಾಂಗ್ರೆಸ್